ಮಾಜಿ ಸಚಿವ ಜನಾರ್ದನ ರೆಡ್ಡಿ ವಿರುದ್ಧ ರಿಪೋರ್ಟ್ ಒಂದು ಬಂದಿತ್ತು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿತ್ತು ಗಡಿ ಒತ್ತುವರಿ ವರದಿ. ಹಾಗಾದ್ರೆ ಇಡೀ ಜಿಲ್ಲೆಯನ್ನೇ ಡೈವರ್ಟ್ ಮಾಡಿದ ಆ ವರದಿಯಾದ್ರೂ ಏನು? ಟಪಾಲ್ ಗಣೇಶ್ ಮಾಡಿರುವಂತ ಆರೋಪದಂತೆ ಡೈವರ್ಟ್ ಮಾಡಿದ್ಯಾಕೆ? ಮಾಜಿ ಸಚಿವ ಜನಾರ್ದನ ರೆಡ್ಡಿ ವಿರುದ್ಧ ಒಂದು ರಿಪೋರ್ಟ್ ಬಂದಿತ್ತು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿತ್ತು ಗಡಿ ಒತ್ತುವರಿ ವರದಿ. ಹಾಗಾದ್ರೆ ಇಡೀ ಜಿಲ್ಲೆಯನ್ನೇ ಡೈವರ್ಟ್ ಮಾಡಿದ ಆ ವರದಿಯಾದ್ರೂ ಏನು? ಟಪಾಲ್ ಗಣೇಶ್ ಮಾಡಿರೋ ಆರೋಪದಂತೆ ಡೈವರ್ಟ್ ಮಾಡಿದ್ಯಾಕೆ? ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸಿದ್ದ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಸಮಿತಿ ಆಂಧ್ರದ ಅನುಮತಿ ಬಳಸಿ ರಾಜ್ಯದ ಗಡಿ ಒತ್ತುವರಿ ಮಾಡಿದ್ದ ಆರೋಪ ಇದೆ. ಇದೇ ರಿಪೋರ್ಟ್ನಿಂದ ರೆಡ್ಡಿಗೆ ಮತ್ತೆ ಎದುರಾಗಿದೆ ಗಣಿ ಲೂಟಿ ಸಂಕಷ್ಟ. ನೋಡಿ, ಈಗ ಒಂದು ರಿಪೋರ್ಟ್ನಿಂದ, ಸುಪ್ರೀಂ ಕೋರ್ಟ್ನ ರಿಪೋರ್ಟ್ನಿಂದ ಜನಾರ್ದನ ರೆಡ್ಡಿ ಅವರಿಗೆ ಮತ್ತೆ ಗಣಿ ಲೂಟಿ ಸಂಕಷ್ಟ ಎದುರಾಗಬಿಟ್ಟಿದೆ. ಡಿಸೆಂಬರ್ 29ರಂದು ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸಿದ್ದಂತ ಸಮಿತಿ ಕರ್ನಾಟಕದಲ್ಲಿ ರೆಡ್ಡಿ ಕಂಪನಿಗಳು ಅತಿಕ್ರಮಣ ಮಾಡಿವೆ ಅಂತ ವರದಿ ಬಂದಿದೆ. ಆಂಧ್ರದ ರಾಯದುರ್ಗ ತಾಲೂಕಿನ ಮಲಪನಗುಡಿಯಲ್ಲಿ ನಡೆದಿದ್ದಂತಹ ಸರ್ವೆ ಇದು. ರೆಡ್ಡಿ ಒಡೆತನದ OMC 2 ಹೆಸರಿನಲ್ಲಿ 39.50 ಹೆಕ್ಟೇರ್ ಪ್ರದೇಶ, ಅಂತರ ಗಂಗಮ್ಮ ಹೆಸರಿನ 68.50 ಹೆಕ್ಟೇರ್ ಪ್ರದೇಶದಲ್ಲಿ ಸರ್ವೆ ನಡೆಸಲಾಯಿತು. ಈ ಪ್ರದೇಶಗಳ ಗಣಿ ಗುತ್ತಿಗೆ ಮತ್ತು ಗಡಿಗಳ ಹೊಂದಾಣಿಕೆ ಆಗಿರಲಿಲ್ಲ. ಹೀಗಾಗಿ ರೆಡ್ಡಿ ಕಂಪನಿಗಳಿಂದ ಅತಿಕ್ರಮಣ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೋಡಿ, ರೆಡ್ಡಿ ಕಂಪನಿಗಳಿಂದ ಅತಿಕ್ರಮಣ ಆಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿರೋದು. ಈ ಸುದ್ದಿಗೆ ಹೆಚ್ಚು ಪ್ರಚಾರ ಸಿಗದಂತೆ ಡೈವರ್ಟ್ ಮಾಡಿರುವಂತ ಆರೋಪ ಇದೆ. ಈಗ ಗಣಿ ಲೂಟಿ ಸಂಕಷ್ಟ ಮತ್ತೆ ಜನಾರ್ದನ್ ರೆಡ್ಡಿ ಅವರಿಗೆ ಎದುರಾಗಿದೆ ಅಂತ ಅಂದ್ರೆ ಮತ್ತೆ ಬಳ್ಳಾರಿಯ ಜನ ಇವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತ ಸಾಧ್ಯತೆ ಇರುತ್ತೆ ಮತ್ತು ವಿರೋಧ ಪಕ್ಷಗಳಿಗೂ ಕೂಡ ಇದು ಆಹಾರ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಸುದ್ದಿಗೆ ಹೆಚ್ಚು ಪ್ರಚಾರ ಆಗಬಾರ್ದು, ಹೆಚ್ಚು ಪ್ರಚಾರ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಬ್ಯಾನರ್ ಗಲಾಟೆಯನ್ನ ಶುರು ಮಾಡಿದ್ರು ಅನ್ನೋದು ಇಲ್ಲಿ ಟಪಾಲ್ ಗಣೇಶ್ ಅವರ ಆರೋಪ ಆಗಿದೆ. ನೋಡಿ, ಈ ಕಾರಣದಿಂದಲೇ ರೆಡ್ಡಿ ಅವರು ಡೈವರ್ಟ್ ಮಾಡಿಸಿದ್ದಾರೆ ಅಂತ ಹೇಳಿ ಟಪಾಲ್ ಗಣೇಶ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಇದನ್ನ ಮೇಲ್ನೋಟಕ್ಕೆ ಅವ್ರು ಹೇಳೋ ಪ್ರಕಾರ ಗಮನಿಸಿದಾಗ ನಿಜ ಇರಬಹುದು ಅಂತ ಅನ್ಸುತ್ತೆ. ಬಟ್ ಇದು ಆರೋಪ ಮಾತ್ರ. ಟಪಾಲ್ ಗಣೇಶ್ ಉದ್ಯಮಿ ಏನಿದಾರಲ್ಲ, ಇದನ್ನ ಆರೋಪವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಟಪಾಲ್ ಗಣೇಶ್ ಅವರು ಹೇಳಿದ್ದು ನಿಜಾನೇ ಆದ್ರೆ ಇದು ನಿಜಕ್ಕೂ ಕೂಡ ಜನಾರ್ದನ ರೆಡ್ಡಿ ಅವರು ಮಾಡಿರುವಂತ ಮಹಾ ದೊಡ್ಡ ತಪ್ಪಾಗುತ್ತೆ.